Good morning to you all. Okay. Which language would you like to listen to? Is it English or Kannada? Kannada? English. Okay. Okay. Thank you. President of this Invest Teacher program, the chief guest, the guests on the dais, a special mention, Mr. Rudolf Lobo sir. He is the one who is behind my presence here. All the elected members of this Christ King institution, my dear teachers and my dear children. I'm very happy to listen to you saying, at least 50% of you saying we want English. Because I just wanted to know the degree of affinity to the language of medium of instruction, and it's quite high. But I am not an expert in English, I would like to confess. And I am not an orator as well. So my English ends here. Thank you. ನಾನು ಕನ್ನಡದಲ್ಲಿ ಮುಂದುವರಿಸ್ತೇನೆ. ಯಾಕೆಂದರೆ ಕನ್ನಡ ಕೊಡುವ ಸುಖ ನನಗೆ ಇಂಗ್ಲೀಷ್ ಕೊಡುವುದಿಲ್ಲ. ಕನ್ನಡ ನನ್ನ ಮಾತೃಭಾಷೆ ಅಲ್ಲದಿದ್ದರೂ ತುಳು ನನ್ನ ಮಾತೃಭಾಷೆ, ಆದರೂ ನಾವು ಮಾತಾಡೋದು ಕನ್ನಡದಲ್ಲಿ. ಅದರ ಮೇಲೆ ನನ್ನನ್ನು ಇ ಸಿ ಒ ಅಂತ ಆಗದಿಂದ ಹೇಳ್ತಾ ಇದ್ದಾರೆ. ಕೆಲವರಿಗೆ ನಮ್ಮ ಟೀಚರ್ಸಿಗೆ ಕೆಲವರಿಗೆ ಇ ಸಿ ಒ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಇನ್ನು ನೀವು ಮಕ್ಕಳು ಇ ಸಿ ಒ ಏನಿದೆ ಇ ಸಿ ಒ ಅಂತ ಆಲೋಚನೆ ಮಾಡ್ತಾ ಇರಬಹುದು. ಇ ಸಿ ಒ ಬಿಡುವ. ಐ ಆಮ್ ಬೇಸಿಕಲಿ ಎ ಹೈಸ್ಕೂಲ್ ಮ್ಯಾಥ್ಸ್ ಟೀಚರ್. ಐ ಆಮ್ ಎ PCM teacher. It's a very nostalgic moment for me. I was a teacher in Dr. NSAM English Medium School, Nitte, from 2000 to 2005. For 5 years, I was serving as a teacher in Dr. NSAM English Medium School, Nitte. I got an opportunity to relive the moment once again here. I am very much thankful to Mr. Rudolf Lobo for giving me an opportunity to relive the moment. It was wonderful for me to be in Nitte English Medium School. It's from heart. ನಾನು ನಿಜವಾಗಿ ಹೇಳ್ತಾ ಇದ್ದೇನೆ. ನಾನು 2005 ಎಂಜಾಯ್ ಮಾಡಿದಷ್ಟು ಮತ್ತೆ ನನ್ನ ಲೈಫಲ್ಲಿ ಟೀಚಿಂಗನ್ನು ಎಂಜಾಯ್ ಮಾಡಿರಲಿಲ್ಲ. ಇನ್ನೂ ಕಾಮಿಡಿ ಅಂದರೆ, ನಾನು ನಿಟ್ಟೆಗೆ 2000ನೇ ಇಸವಿಯಲ್ಲಿ ಸೇರಿದ್ದು, BEd ಮತ್ತು MSc ಫಿಸಿಕ್ಸ್ ಆಗಿ ಸೇರಿದ್ದು. ಆಗ ನಮ್ಮ HM ಹೇಳಿದರು, ಪೋಸ್ಟ್ ಖಾಲಿ ಇಲ್ಲ, ಆದರೆ ನೀವು ನಮಗೆ ಬೇಕು, ನೀವು MSc ಮತ್ತು BEd ಮಾಡಿದ್ದೀರಲ್ಲ, ಆದರೆ ಸದ್ಯಕ್ಕೆ ಖಾಲಿ ಇಲ್ಲ, ಲೋವರ್ ಕ್ಲಾಸಿಗೆ ಮಾಡ್ತೀರಾ ಪಾಠ? ಆಯಿತು, ಮಾಡ್ತೇನೆ ಮೇಡಮ್, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ನನಗೆ ಫಸ್ಟ್ ಕೊಟ್ಟದ್ದು 2nd ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ಆಗಿ. ಆ್ಯಂಡ್ ಯು ವೋಂಟ್ ಬಿಲೀವ್ ಮೀ, ಇಟ್ ವಾಸ್ ಮೈ ಲೈಫ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಆ ಥರದ ಒಂದು ಎಕ್ಸ್ಪೀರಿಯನ್ಸ್. 2ನೇ ಕ್ಲಾಸಿಗೆ ನಾನು ಇಂಗ್ಲೀಷ್ ಮತ್ತು ಕನ್ನಡ ಎರಡರದ್ದು ಟೀಚರ್. ಅದು ನಾನು ಮಾಡಿದ್ದೆ MSc ಫಿಸಿಕ್ಸ್, ಇಂಗ್ಲೀಷ್ ಮತ್ತು ಕನ್ನಡಕ್ಕೆ ನಾನು ಟೀಚರ್. 1ನೇ ಕ್ಲಾಸಿಗೆ ನನಗೆ EVS, 4th ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್. ನಾನು ಆ ವರ್ಷ 2001 ಅಕಾಡೆಮಿಕ್ ಇಯರನ್ನು ಎಂಜಾಯ್ ಮಾಡಿದಷ್ಟು ಇವತ್ತಿಗೂ ಮಾಡಲಿಲ್ಲ. ನನ್ನ 2001ನೇ ಇಸವಿಯಲ್ಲಿ 2ನೇ ಕ್ಲಾಸಲ್ಲಿದ್ದವರಿಗೆಲ್ಲ ಮದುವೆ ಆಗಿದೆ. ಹೌದು, ಅವರೀಗಲೂ ಮದುವೆಗೆ ಕರೀತಾರೆ ನನ್ನ. ಅಂದರೆ ಅವರಿಗೆ ಅಷ್ಟು ಗಮ್ಮತ್ತು ಮಾಡಿದ್ದೇವೆ ನಾವು ಆ ವರ್ಷ ಶಾಲೆಯಲ್ಲಿ ಪಾಠದ ಒಟ್ಟಿಗೆ. ಇಟ್ ವಾಸ್ ಮೈ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಆ ನಂತರ ನನಗೆ ಅಂತಹ ಅವಕಾಶ ಸಿಕ್ಕಲಿಲ್ಲ. ಮತ್ತು ಅಲ್ಲಿಯೂ ಕೂಡ ನಾನು ಹೈಸ್ಕೂಲಿಗೆ ಹೋದವ ಮತ್ತು ಲೋವರ್ ಕ್ಲಾಸ್ ನನಗೆ ಸಿಕ್ಕಲಿಲ್ಲ. ಇಟ್ಸ್ ಒನ್ಸ್ ಅಗೇನ್ ವೆರಿ ಹ್ಯಾಪಿ ಟು ಸಿ ಯು ಆಲ್ ಒನ್ಸ್ ಅಗೇನ್. ಕ್ರೈಸ್ಟ್ ಕಿಂಗ್, ನಾನು 2000ಕ್ಕೆ ನಿಟ್ಟೆಗೆ ಸೇರಿದಾಗ ನಮ್ಮದು ಅದು 2nd ಬ್ಯಾಚ್ SSLC. ಆಗಲೇ ಕ್ರೈಸ್ಟ್ ಕಿಂಗ್ ವಾಸ್ ಎ ಪಾಪ್ಯುಲರ್ ಇನ್ಸ್ಟಿಟ್ಯೂಷನ್. ಐ ಹ್ಯಾವ್ ಬೀನ್ ಟು ಕ್ರೈಸ್ಟ್ ಕಿಂಗ್ once or twice ಫಾರ್ ಸಮ್ ಟೂರ್ನಮೆಂಟ್ಸ್ ಐ ಸಪೋಸ್. ಪೇರೆಂಟ್ಸ್ ನಿಮ್ಮನ್ನು ಈ ಇನ್ಸ್ಟಿಟ್ಯೂಷನ್ಗೆ ಸೇರಿಸಿದ್ದಾರೆ ಅಂದರೆ ದೇ ಹ್ಯಾವ್ ಸಮ್ ಮಿಷನ್. ಅವರಿಗೆ ಏನೋ ಒಂದು ನಿಮ್ಮ ಬಗ್ಗೆ ಕಲ್ಪನೆ ಇದೆ, ನನ್ನ ಮಗು ಒಂದು ಒಳ್ಳೆಯ ಶಾಲೆಯಲ್ಲಿ ಕಲಿಬೇಕು, ಏನು ಚೆನ್ನಾಗಿ ಕಲಿಬೇಕು ಅನ್ನೋ ಒಂದು ಮನೋಭಾವ ಇದೆ.
ಅದು ಇದ್ದದ್ದೇ, ಇರಬೇಕಾದ್ದೇ. ಒಂದು ಗುರು ಅಥವಾ ಒಬ್ಬರು ಹೆತ್ತವರು, ಅವರ ಕೆಲಸ ಕೇವಲ ದಾರಿ ತೋರಿಸುವುದಷ್ಟೇ. ಗುರು ಅಂದ್ರೇ ದಾರಿ ತೋರಿಸುವವ. ಹಿ ಸಪೋಸ್ ಟು ಶೋ ಯು ದ ಪಾತ್ ಯು ಆರ್ ಸಪೋಸ್ ಟು ವಾಕ್. ಕುದುರೆಯನ್ನು ತಂದು ನೀರಿನ ಹತ್ತಿರ ನಿಲ್ಲಿಸಬಹುದು, ನೀರು ಕುಡಿಸಲಿಕ್ಕೆ ಸಾಧ್ಯ ಇಲ್ಲ. ನೀರು ಕುಡಿಬೇಕಾದದ್ದು ಕುದುರೆಯೇ. ಆದ್ದರಿಂದ ಗುರುವಾಗಲಿ ಹೆತ್ತವರಾಗಲಿ, ನಿಮಗೆ ಓದಬೇಕಾದವರು ನೀವೇ. ಎಷ್ಟು ಓದಿದ್ದೀರಿ, ಎಷ್ಟು ರಿಜಿಸ್ಟರ್ ಆಗಿದೆ, ಅದು ನಿಮಗೆ ಮಾತ್ರ ಗೊತ್ತು. ಆದ್ದರಿಂದ ನಿಮ್ಮದು ಏನಿದ್ರೂ ಸೆಲ್ಫ್ ಹೆಲ್ಪ್. ನೀವು ನಿಮ್ಮನ್ನು ಬೆಳೆಸುವವರು ನೀವೇ ಹೊರತು ಗುರು ಅಲ್ಲ. ಈಗ ನನ್ನನ್ನು ಯಕ್ಷಗಾನ ಎಕ್ಸ್ಪರ್ಟ್ ಅಂತ ಹೇಳಿದರು. ನಾನು ಯಕ್ಷಗಾನದಲ್ಲಿ ಎಕ್ಸ್ಪರ್ಟ್ ಏನೂ ಅಲ್ಲ. ಹೈಸ್ಕೂಲಲ್ಲಿ ಹೆಜ್ಜೆ ಕಲ್ತಿದ್ದೆ. ಆನಂತರ ಒಂದು 7-8 ವರ್ಷದ ಹಿಂದೆ ಬಲಿಪ ಶಿವಶಂಕರ ಭಟ್ರಲ್ಲಿ ಭಾಗವತಿಗೆ ಕಲಿತೆ. ಅಷ್ಟೇ ಬಿಟ್ಟರೆ ಮತ್ತೆ ನಂದೇನು ಎಕ್ಸ್ಪರ್ಟೀಸ್ ಇಲ್ಲ ಅದರಲ್ಲಿ. ನಾನು ಹವ್ಯಾಸಿ ಅಷ್ಟೇ. ಈಗ ಗುರು ಶಿವಶಂಕರ ಭಾಗವತರು ನನಗೆ ಪದ್ಯ ಹೇಳಿಕೊಡುವಾಗ ಒಂದು ಪದ್ಯವನ್ನು ಒಂದು ರಾಗದಲ್ಲಿ ಹೇಳಿಕೊಡ್ತಾರೆ. ಜಯತು ಜಯತು ಆದಿಮಾಯೆಯನ್ನು ನಾಟಿ ರಾಗದಲ್ಲಿ ಹೇಳಿಕೊಟ್ಟು ಬಿಡ್ತಾರೆ. ಅಲ್ಲಿಗೆ ಗುರುವಿನ ಕೆಲಸ ಮುಗಿಯಿತು. ನೆಕ್ಸ್ಟ್ ನಾನು ಯಕ್ಷಗಾನದ ಮಂಚದಲ್ಲಿ ಕೂತು ನಾಟಿಯಲ್ಲಿ ಹಾಡ್ತೇನೋ ಅಥವಾ ಭೈರವಿಯಲ್ಲಿ ಹಾಡ್ತೇನೋ ಕಾಂಬೋಜಿಯಲ್ಲಿ ಹಾಡ್ತೇನೋ ಅದು ನನ್ನ ಸ್ವಪ್ರಯತ್ನ. ಒಂದು ಗುರು ಶಿವಶಂಕರ ಬಲಿಪರು ಕೂತು ನನಗೆ 64 ರಾಗ, ಯಕ್ಷಗಾನದಲ್ಲಿ ಬಳಕೆಯಾಗುವ 32 ರಾಗದಲ್ಲಿ ಕೂತು ಹೇಳಿಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಹಾರ್ಡ್ ವರ್ಕ್. ಅದಕ್ಕೆ ನಾನು ಗುರುವನ್ನು ದೂರಿ ಪ್ರಯೋಜನ ಇಲ್ಲ. ಹೆತ್ತವರು ಕೂಡ ನಿಮ್ಮನ್ನು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನಿಗೆ ತಂದು ಸೇರಿಸಿದ್ದಾರೆ. ಅಲ್ಲಿಗೆ ಅವರ ಒಂದು ಅರ್ಧ ಹೊಣೆಗಾರಿಕೆ ಮುಗಿದಿದೆ. ನಂತರದ ಹೊಣೆಗಾರಿಕೆಯನ್ನು ಹೊರಬೇಕಾದವರು ನೀವು. ನಾನು ಎಷ್ಟೋ ಸಲ ಮಕ್ಕಳು ಕೇಳುವುದನ್ನು ಹೇಳಿದ್ದೇನೆ. ಸುಮ್ಮನೆ ಕ್ಲಾಸ್ ಆಚೆ ಹೋಗುವಾಗ, ನಾನು ಹೈಸ್ಕೂಲ್ ಟೀಚರೇ ಆಗಿರುವ ಕಾರಣ, ಏನಪ್ಪ ಸುಮ್ಮನೆ ಕೂತಿದ್ದೀರಿ, ನಮಗೇನು ಕೆಲಸ ಇಲ್ಲ ಸರ್, ನಾವು ಫ್ರೀ ಅಂತ ಹೇಳೋದಿರ್ತದೆ ಮಕ್ಕಳು. ಸತ್ಯಕ್ಕಾದರೂ ಒಂದು ರಾಶಿ ಕೆಲಸ ಇರ್ತದೆ ಸ್ಟೂಡೆಂಟ್ಗಳಿಗೆ. ನಿಮ್ಗೆ ಅನಿಸ್ತದೆ ಎಷ್ಟೋ ಸಲ ನಮ್ಮದೆಲ್ಲ ಕಲ್ತಾಗಿದೆ ಅಂತ ಹೇಳಿ. ಸತ್ಯಕ್ಕೂ ಇಲ್ಲ. ನಾನು ಬೇಕಾದರೆ ನಿಮಗೆ ನಿಮ್ಮ ಹತ್ರ ಕೆಲವೆಲ್ಲ ವಿಷಯ ಕೇಳ್ತೇನೆ, ನೀವೆಷ್ಟು ಕಲ್ತಾಗಿದೆ ಅಂತ ಬೇಕಾದರೆ ಟೆಸ್ಟ್ ಮಾಡಬಹುದು. ಈಗ ನಿಮಗೆ ಕಾಪಿ ಬರೆಯಲಿಕ್ಕೆ ಹೇಳ್ತಾರೆ, ನಿಮ್ಮ ಅಕ್ಷರ ಎಷ್ಟು ಜನರದ್ದು ಚೆಂದಾಗಿದೆ, ಎಷ್ಟು ಜನರ ರೌಂಡ್ 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 ದುಂಡಗೆ ಅಕ್ಷರ ಬರಿತೀರಿ. ನನಗೂ ಈ ಸೀಕ್ರೆಟ್ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಫಸ್ಟ್ ಕೆಲಸಕ್ಕೆ ಸೇರಿದ್ದು ಬೈಂದೂರಲ್ಲಿ 2005 ಅಲ್ಲೊಬ್ಬರು ಶೇಖರ ಗಾಣಿಗಂತ ಮಾಸ್ಟ್ರ್ ಇದ್ದರು. ಅವರು ನಿಂತುಕೊಂಡು ಕನ್ನಡ ಬರೆದರೆ ಒಳ್ಳೆ ಪ್ರಿಂಟ್ ಬರೆದಾಗೆ ಬರಿತಿದ್ರು. ನಾನು ಹೇಳಿದೆ, ಸರ್ ನಾನು 10 ವರ್ಷ ಕಾಪಿ ಬರೆದಿದ್ದೇನೆ, ಈಗ ಇನ್ನು ಕೆಲವು ವರ್ಷ ಕನ್ನಡ ಬರಿತಾ ಇದ್ದೇನೆ, ನಿಮ್ಮಷ್ಟು ನನಗೆ ಯಾಕೆ ಹ್ಯಾಂಡ್ ರೈಟಿಂಗ್ ಬರ್ತಾ ಇಲ್ಲ ಅಂತ. ಆಗ ಹೇಳಿದರು ಅವರು, ನೀವು ಬರೆದ ಸ್ಟೈಲ್, ನಿಮ್ಮ ವಿಧಾನ ಸರಿ ಇಲ್ಲ. ನೀವು ನಿಜವಾಗಿ ರಫ್ ಬುಕ್ಕಲ್ಲೆಲ್ಲ ಕೂತು ರೌಂಡ್ ಹಾಕಬೇಕಿತ್ತು. ರೌಂಡ್ ಯಾವಾಗ ನೀವು ಹಾಕಿದ ರೌಂಡ್ ಪರ್ಫೆಕ್ಟ್ ರೌಂಡ್ ಬೀಳ್ತದೆ, ನಿಮ್ಮ ಕನ್ನಡ ಪರ್ಫೆಕ್ಟ್ ಆಯಿತು ಅಂತ ಲೆಕ್ಕ. ನಾವು ಹಾಗಲ್ಲ. ನಾನು ವಿಧಾನವನ್ನು ತಮಾಷೆ ಮಾಡ್ತಾ ಇಲ್ಲ, ನಾನು ಟೀಚರ್ ಆದರೂ ಹಾಗೆ ಮಾಡ್ತೇನೆ ಏನೋ ನಂಗೆ ಗೊತ್ತಿಲ್ಲ. ಆದರೆ ನಿಜವಾಗಿ ನೀವು 1ನೇ ಕ್ಲಾಸಲ್ಲೇ ಕನ್ನಡವನ್ನೇ ಬರೀಲಿಕ್ಕೆ ಶುರು ಮಾಡಿ ಪ್ರಯೋಜನವೇ ಇಲ್ಲ. ನೀವು ಒಂದು 2-3 ವರ್ಷ ರೌಂಡ್ ಹಾಕಬೇಕು. ನಿಜವಾಗಿ ಸತ್ಯ ಹೇಳೋದು ನಾನು. ಇನ್ನು ಕಾಪಿಯಲ್ಲಿ ರೌಂಡ್ ಹಾಕಬೇಡಿ. ಟೀಚರ್ಸ್ ನನ್ನನ್ನು ಹುಡುಕೊಂಡು ಓಡಿ ರಫ್ ಬುಕ್ಕಲ್ಲಿ ಹಾಕೋದಾದರೆ ಈ ಫಾರ್ಮುಲಾ ವರ್ಕೌಟ್ ಆಗದಿದ್ದರೆ ಬಂದು ನನಗೆ ಹೇಳಿ. ನೀವು ಹಾಳು ಮಾಡಿ ಬಿಸಾಡಿದ ಪೇಪರಲ್ಲಿ, ಪೇಜಲ್ಲಿ, ಉಳಿದಲ್ಲಿ, ಖಾಲಿ ಜಾಗದಲ್ಲಿ ರೌಂಡ್ ಹಾಕಿ. ಅದು ಪರ್ಫೆಕ್ಟ್ ರೌಂಡ್ ನೀವು ಹಾಕುವಾಗ ಬರ್ತದಲ್ಲ, ಆ ದಿವಸ ನಿಮ್ಮ ಕನ್ನಡ ಅಕ್ಷರ ರೌಂಡ್. ಯಾಕೆಂದರೆ ನಾನು ಬೇಕಾದರೆ ಬರೆದು ತೋರಿಸ್ತೇನೆ ನಿಮಗೆ, ರೌಂಡ್ ಬರೆದು ತೋರಿಸ್ತೇನೆ. ಅದಕ್ಕೆ ಕಾರಣ ಶೇಖರ್ ಗಾಣಿಗರು, ಅವರು ತೋರಿಸಿಕೊಟ್ಟ ದಾರಿ. LKG UKGಯಲ್ಲಿ ಮಕ್ಕಳು ಸ್ಟ್ರೈಟ್ ಲೈನ್ ಹಾಕ್ತಾರೆ, 1 ವರ್ಷ 2 ವರ್ಷ ಹಾಕ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಕಾಪಿ ಬರೀಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಂದು ಕ್ಲಾಸಲ್ಲಿ 30ರಲ್ಲಿ 28 ಮಕ್ಕಳು ವಕ್ರವೇ ಬರೆಯುವುದು ಹೆಚ್ಚಿನವರು. ಯಾಕೆಂದರೆ ಆ ಸ್ಟ್ರೈಟ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ಗಳು ಪ್ರಾಕ್ಟೀಸ್ ಆಗಿರುವುದಿಲ್ಲ. ಅದು ಪರ್ಫೆಕ್ಟ್ ಆಗಬೇಕು. ನೀವು ಎಳೆದ ಗೀಟು ಸ್ಟ್ರೈಟ್ ಬೀಳಬೇಕು. ಬಿದ್ದರೆ ನಿಮ್ಮ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಅದ್ಭುತ ಸೂಪರ್ ಆಗ್ತದೆ. ಆಯಿತಾ? ಇದು ಕ್ರಮ. ಇದು ಏನು, ಕೆಲವೆಲ್ಲ ನಮ್ಮ ವಿಧಾನಗಳು ತಪ್ಪಿರ್ಬೋದು. ನೀವು ಫ್ರೀ ನಮ್ಮ ಮಕ್ಕಳು ಫ್ರೀ ಇದ್ದಾರೆ ಅಂತ ಹೇಳೋದಲ್ಲ, ಫ್ರೀ ಇಲ್ಲ ಆ್ಯಕ್ಚುಲಿ. ನಿಮಗೆ ಕಲೀಲಿಕ್ಕೆ ಒಂದು ರಾಶಿ ಇದೆ, ಒಂದು ರಾಶಿ. ಬೇಕಾದರೆ ಇಂಗ್ಲೀಷೇ. ಈಗ ನಮ್ಮಲ್ಲಿ ನಾನು ಇಂಗ್ಲೀಷ್ ಮೀಡಿಯಮಲ್ಲಿದ್ದಾಗ, ಆನಂತರ ಇಂಗ್ಲೀಷನ್ನು ಬಿಟ್ಟವ ನಾನು ಮತ್ತೆ ಇಂಗ್ಲೀಷನ್ನು ಮುಟ್ಟಲಿಲ್ಲ ಇಲ್ಲಿವರೆಗೆ. ಮ್ಯಾಥ್ಸ್ ಸೈನ್ಸಲ್ಲೇ ಇದ್ದೇನೆ. ಆಗ ನಮ್ಮ ಹೆಡ್ ಮಿಸ್ಟ್ರೆಸ್
ಒಂದಷ್ಟು ನಮಗೆ ಓರಿಯೆಂಟೇಷನ್ ಕ್ಲಾಸ್ ಎಲ್ಲ ತಗೊಳ್ತಿದ್ರು. ಅವರ ಹತ್ರ ವಂಡರ್ಫುಲ್ ಇಂಗ್ಲೀಷ್. ಅವರು ಇನ್ ದ 5 ಇಯರ್ಸಲ್ಲಿ ನಮ್ಮ ಹೆಡ್ ಮಿಸ್ಟ್ರೆಸ್ ಒಂದು ಅಕ್ಷರ ಕನ್ನಡ ತುಳುವಲ್ಲಿ ನಮ್ಮ ಹತ್ರ ಮಾತಾಡಿದ್ದು ಗೊತ್ತಿಲ್ಲ ನನಗೆ. ಅದ್ಭುತ ಇಂಗ್ಲೀಷ್ ಅವರದ್ದು. ಅವರು ನಮಗೂ ಹೇಳಿಕೊಡ್ತಿದ್ರು. ನಮಗೆ ಎಷ್ಟೋ ಸಲ ಇಂಗ್ಲೀಷ್ ಒಂದು ರಾಶಿ ಕಲೀಲಿಕ್ಕಿರ್ತದೆ. ನಾವು ಇಂಗ್ಲೀಷ್ ಮೀಡಿಯಮಲ್ಲಿರುವ ಕಾರಣ ನಮ್ಗೆ ಅನಿಸ್ತದೆ ನಾವು ಇಂಗ್ಲೀಷ್ ತಂದ ಮಾತಾಡ್ತಿದ್ದೇವೆ ಅಂತ ಹೇಳಿ. ಆದರೆ ಒಂದು ರಾಶಿ ನಾವು ಇಂಗ್ಲೀಷು ಕಲೀಲಿಕ್ಕಿರ್ತದೆ. ಈಗ ಸಪೋಸ್ ಯಾರಾದರೂ ನಿಮ್ಮ ಹತ್ರ ಕೇಳಿದರು, ಕನ್ನಡದಲ್ಲಿ ಕೇಳಿದರು, ನೀನು ಎಲ್ಲಿ ಕಲಿತಾ ಇದ್ದಿ, ನೀವು ಇಂಗ್ಲೀಷಲ್ಲಿ ಏನು ಉತ್ತರ ಕೊಡ್ತೀರಿ? ಐ ಆಮ್ ಸ್ಟಡಿಯಿಂಗ್ ಇನ್ ಕ್ರೈಸ್ಟ್ ಕಿಂಗ್ ಅಂತೀರಿ. ಆ್ಯಕ್ಚುಲಿ ಅದು ತಪ್ಪು. ಯಾಕೆ? ಸ್ಟಡಿಯಿಂಗ್ ಸೇರಿಸಲಿಕ್ಕಿಲ್ಲ. ING ಕ್ಯಾನ್ ಬಿ ಆ್ಯಡೆಡ್ ಓನ್ಲಿ ವೆನ್ ದ ಆ್ಯಕ್ಷನ್ ಇಸ್ ಗೋಯಿಂಗ್ ಟು ಸ್ಟಾಪ್ ಆಫ್ಟರ್ ಸಮ್ ಟೈಮ್. ಯು ಆರ್ ಸಪೋಸ್ ಟು ಸ್ಟೇ ಐ ಸ್ಟಡಿ ಇನ್ ಕ್ರೈಸ್ಟ್ ಕಿಂಗ್. ಆರ್ ಯು ಗೋಯಿಂಗ್ ಟು ಸ್ಟಾಪ್ ಸ್ಟಡಿಯಿಂಗ್ in Christ King this year? May not be. You can say it's raining because rain is going to stop after some time. You have to say I study, I brush my teeth every day, because you brush your teeth every day. You are not supposed to say I'm brushing. You have to say I thank you. You shouldn't say I thanking you. I can ask you for how many hours. After your marriage, you are supposed to tell your husband or wife, I love you, after your marriage. You are not supposed to say, I'm loving you. Your spouse can ask you if you say, I'm loving you, for how many hours? Because ING is going to stop after some time. Okay? See, I've just given you a hint because you have to study a lot. I will not give you the difference, but I will ask you, what is the difference between I have had my food and I had my food? What is the difference? I have had my food and I had my food. Is there a difference or isn't there a difference? Is there a difference? Okay, you find it out. Don't worry. I'm not going to drag that session. You just find it out. What is the difference? ಆದ್ರಿಂದ ಕಲೀಲಿಕ್ಕೆ ತುಂಬ ಇದೆ. ಎಷ್ಟು ಬೇಕಾದರೂ ಕಲೀಲಿಕ್ಕೆ ಉಂಟು. ನಮ್ಮದು ಕಲ್ತು ಮುಗಿಲಿಕ್ಕೆ ಇಲ್ಲ. ಆ ಕಲಿಯುವ ಕೆಲಸ ನಿಮ್ಮದು. ಅದಕ್ಕೆ ಬೇರೆ ಜನ ಬರುವುದಿಲ್ಲ. ಮತ್ತು ಕಲಿಯುವಾಗ ನೀವು ಅದನ್ನು ಫಾರ್ ಎ ಲೈಫ್ ಟೈಮ್ ಕಲಿಬೇಕು. ಬಾಯಿಪಾಠ ಹೊಡಿಬಾರ್ದು. ಐ ಆಮ್ ಎ ಸೈನ್ಸ್ ಟೀಚರ್. ಈಗ ನಿಮಗೆ ಯಾರಿಗಾದರೂ ಡೌಟ್ ಬಂದಿದ, NaCl ಕ್ಯಾಲ್ಶಿಯಂ ಕ್ಲೋರೈಡ್ CaCl2, ಅದು ಯಾಕೆ ಕ್ಯಾಲ್ಶಿಯಂ ಕ್ಲೋರೈಡ್ CaCl2, NaCl ಯಾಕೆ NaCl2 ಅಲ್ಲ? ಡೌಟ್ ಬಂದಿದೆ ಯಾರಿಗಾದರೂ? ಬಂದರೆ ನೀವು ಹುಷಾರು. ನಿಮಗೆ ಬರಬೇಕು ಡೌಟು. ಮಾಸ್ಟ್ರು ಹೇಳಿಕೊಡ್ತಾರೆ, NaCl ಸೋಡಿಯಂ ಕ್ಲೋರೈಡ್ ಅಂದರೆ NaCl, ಕ್ಯಾಲ್ಶಿಯಂ ಕ್ಲೋರೈಡ್ ಅಂದರೆ CaCl2, ಅಲ್ಯೂಮಿನಿಯಂ ಕ್ಲೋರೈಡ್ ಅಂದರೆ AlCl3. ಅದು ಯಾಕೆ 3, ಇದು ಯಾಕೆ 2? ಎಲ್ಲವೂ ಕ್ಲೋರೈಡ್ಗಳೇ, ಯಾಕೆ? ಆ ಪ್ರಶ್ನೆ ಬರಬೇಕು. ಆ ಪ್ರಶ್ನೆ ಬಂದು ನೀವು ಉತ್ತರ ಕಂಡುಕೊಂಡ್ರಿಯಾ, ನಿಮಗೆ ಲೈಫ್ ಟೈಮ್ ಕೆಮಿಸ್ಟ್ರಿ ಮರ್ತು ಹೋಗೋದಿಲ್ಲ. ಪ್ರಶ್ನೆ ಬರಬೇಕು. ಮಾಸ್ಟ್ರು ಹೇಳ್ತಿದ್ರಂತೆ ರಾಮಾನುಜನಿಗೆ, ಎನಿಥಿಂಗ್ ಡಿವೈಡೆಡ್ ಬೈ ದ ಸೇಮ್ ನಂಬರ್ ಗಿವ್ಸ್ ಯು 1. 1/1 is 1, 2/2 is 1, 3/3 is 1, 4/4 is 1. ನಾವಾದರೆ ಕೇಳಿ ಸುಮ್ಮನೆ ಕೂತಿದ್ವಿ. ರಾಮಾನುಜನ್ ಕೇಳಿದ್ರಂತೆ, ಹಾಗಾದರೆ 0/0 ಕೂಡ 1 ಸರ್? ಮಾಸ್ಟ್ರಿಗೆ ಕನ್ಫ್ಯೂಸ್ ಆಯಿತು. ಹೌದಲ್ಲ, 0/0 ಎಂಥದ್ದು? ಅದು ಆ ಡೌಟ್ಗಳೆಲ್ಲ ಬರಬೇಕು ಅಂತ. ಈಗ 0/1 ಆನ್ಸರೇ ಬೇರೆ, 1/0 ಆನ್ಸರೇ ಬೇರೆ. ಗೊತ್ತುಂಟ ನಿಮಗೆ? ಹೈಯರ್ ಕ್ಲಾಸಿನವರಿಗೆ ಆಲೋಚನೆ ಮಾಡಿ ಕೇಳಿ. 1/0 ಆನ್ಸರೇ ಬೇರೆ, 0/1 ಆನ್ಸರೇ ಬೇರೆ. ಇದೆಲ್ಲ ಕಲೀಲಿಕ್ಕಿದೆ ನೀವು ಅಂತ ಟೀಚರ್ ಹತ್ರ ಕೇಳಿ, ಅಥವಾ ಬೇರೆ ಕಡೆ ಕೇಳಿ. ಸರಿಯಲ್ಲ? ಈಗ -2 ಕೂಡಿಸಿದರೆ -4, -2 ಗುಣಿಸಿದರೆ +2 +4. ಯಾಕೆ? ಉತ್ತರ ಗೊತ್ತು ನಿಮಗೆ. ನೀವು ಹೇಳ್ತೀರಿ -2 × -2 = +4 ಹೇಳ್ತೀರಿ. ಪರ್ಫೆಕ್ಟ್. -2 is -4. ಆನ್ಸರ್ ಈಸ್ ಪರ್ಫೆಕ್ಟ್. ವೈ? ಯಾಕೆ ಅಂತ ಕೇಳಿದರೆ ಏನುಂಟು ಆನ್ಸರ್ ನಿಮ್ಮ ಹತ್ರ? ಇದನ್ನೆಲ್ಲ ನೀವು ಈ ಬೇಸಿಕ್ಸನ್ನು ಅರ್ಥ ಮಾಡಿಕೊಂಡ್ರೆ ಯುವರ್ ಎಜುಕೇಷನ್ ವಿಲ್ ಬಿ ವಂಡರ್ಫುಲ್. ಅದರ್ವೈಸ್ ಇಟ್ ವಿಲ್ ಬಿ ಜಸ್ಟ್ ಅ ರೋಟ್ ಮೆಮರಿ. ಇಟ್ ವಿಲ್ ಜಸ್ಟ್ ಬಿ ಅ ಬೈ ಹರ್ಟ್. ಯು ಕ್ಯಾನ್ ಸಿ ದ್ಯಾಟ್. ಐ ಆಮ್ ವೆರಿ ಸಾರಿ if I being very honest, I don't know. My daughter is in 2nd PUC, Alvas, Science, PCMB ಅಲ್ಲಿ 33,500 ಮಕ್ಕಳಿದ್ದಾರೆ. 3,500ಕ್ಕೆ 3,500 ಮಕ್ಕಳು ನೀಟ್ ಕ್ರ್ಯಾಕ್ ಮಾಡೋದಿಲ್ಲ, JEE ಕ್ರ್ಯಾಕ್ ಮಾಡೋದಿಲ್ಲ. ಯಾಕೆಂದರೆ ಮಾರ್ಕ್ ನಿಮ್ಮ ನಾಲೆಜನ್ನು
ಎಲ್ಲ ಸಂದರ್ಭದಲ್ಲಿ ರೆಪ್ರೆಸೆಂಟ್ ಮಾಡೋದಿಲ್ಲ. ಇಟ್ ಈಸ್ ವಾಟ್ ಈಸ್ ಇನ್ ಯೋರ್ ಮೈಂಡ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಯು ಗಾಟ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ನೀವು ಮೊದಲು ಕಾನ್ಸೆಪ್ಟ್ಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಎಷ್ಟು ಹೋಗ್ತೀರಿ ಅಷ್ಟು ನೀವು ಹುಷಾರಿರ್ತೀರಿ, ಆ ವಿಷಯ ಬೇರೆ. ನೀವು ಸ್ಟ್ರಾಂಗ್ ಇದ್ದೀರಿ, ನೋ ಡೌಟ್ ಇನ್ ಇಟ್. ನಾನು ನೋಡಿದ್ದೇನೆ ಕೆಲವು ವಂಡರ್ಸ್, ನಾನು ಇಂಗ್ಲೀಷ್ ಮೀಡಿಯಮಲ್ಲಿರುವಾಗೆಲ್ಲ ಕಾಮಿಡಿಗಳನ್ನು ನೋಡಿದ್ದೇನೆ. ಮಕ್ಕಳು ಅವರವರು ಮಾತಾಡುವಾಗ ಫುಲ್ ಬಟ್ಲರ್ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು. ನಮ್ಮ ಹತ್ರ ಮಾತಾಡುವಾಗ ಪರ್ಫೆಕ್ಟ್ ಇಂಗ್ಲೀಷ್. ಅದು ಯಾವ ನಮನೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲಿವರೆಗೆ ಬಟ್ಲರ್ ಇಂಗ್ಲೀಷ್ ಮಾತಾಡ್ತಿದ್ರಂದರೆ, ಒಬ್ಬ ಓಡಿ ಬಂದ ಒಂದು ದಿವಸ ಪೀಟಿಗೆ ಬಿಟ್ಟಿದ್ರು, ಒಬ್ಬ ಓಡಿ ಬಂದ, ಹೆಸರು ಹೇಳುವುದಿಲ್ಲ ನನಗೆ, ಹೆಸರು ನೆನಪಿದೆ ಅವನದ್ದು, ಯಾವ ಕ್ಲಾಸ್ ಅಂತಲೂ ನೆನಪಿದೆ. ಓಡಿ ಬಂದ, ಕಾರಿಡೋರ್ನ ಎಂಡಿಗೆ ಬಂದ, ಅದರ ಆಚೆಗೆ ಗ್ರೌಂಡು, ಕಾರಿಡೋರ್ನ ಎಂಡಿಗೆ ಬಂದ ಕೂಡಲೇ ಅವನ ಫ್ರೆಂಡ್ಗೆ ಅಲರ್ಟ್ ಮಾಡಿದ, ಫ್ರೆಂಡ್ಸಿಗೆ, ವೆಯ್ಟ್ ಯಾ, ಡೋಂಟ್ ಕಮ್, ಕಟ್ ರೈನ್ ಕಮಿಂಗ್. ಅಂದರೆ ಹನಿ ಹನಿ ಮಳೆ ಬರ್ತಾ ಉಂಟು ಅಂತ ಎಲ್ಲ ನಮ್ಮ ಇಂಗ್ಲೀಷ್ನ ಕೆಲವೆಲ್ಲ ಇನ್ವೆನ್ಷನ್ಸ್, ಯು ವಿಲ್ ನಾಟ್ ಬಿಲೀವ್ ಇಟ್. ಓಕೆ, ಯು ಮೇ ಹ್ಯಾವ್ ಸಮಥಿಂಗ್ ಬೆಟರ್, ಐ ಡೋಂಟ್ ನೋ. ಆದರೆ ಅವರು ನಮ್ಮ ಹತ್ರ ಮಾತಾಡುವಾಗ ವಂಡರ್ಫುಲ್ ಇಂಗ್ಲೀಷ್ ಮಾತಾಡ್ತಿದ್ರು. ಅವರವ್ರು ಮಾತಾಡುವಾಗ ಇಂಗ್ಲೀಷ್ ಎಷ್ಟು ಘೋರ ಇತ್ತಂದರೆ, ನಾವು ಮಕ್ಕಳಿಗೆ ಹೇಳಿಡ್ತಿದ್ವಿ, ನೀವು ಬಸ್ ಎಂಥದ್ದು ಇಂಜಿನಿಯರಿಂಗ್ ಕಾಲೇಜಿನ ಸ್ಕೂಲ್ ಬಸ್ಸಲ್ಲಿ ಕೆಲವು ಮಕ್ಕಳೆಲ್ಲ ಬರ್ತಿದ್ರು, ಅಲ್ಲಿ ಏನಾದರೂ ಇಂಗ್ಲೀಷ್ ಮಾತಾಡಿದರೆ ಜಾಗೃತಿ ಅಂತಿದ್ವಿ ನಾವು. ಆದ್ದರಿಂದ ಅಷ್ಟು ಅವರವರು ಮಾತಾಡುವಾಗ ಹೀಗೆ, ಯು ಆರ್ ಆಲ್ ವಂಡರ್ಫುಲ್, ನೋ ಡೌಟ್ ಇನ್ ಇಟ್. ಯು ಹ್ಯಾವ್, ಬಿಕಾಸ್ ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ಲರ್ನ್ಡ್ ಜಸ್ಟ್ ಬೈ ಸ್ಪೀಕಿಂಗ್. ಸ್ಪೀಕ್, ಲರ್ನ್ ಫ್ಯೂ ಮೋರ್ ವೊಕ್ಯಾಬ್ಯುಲರೀಸ್, ಹೆಚ್ಚು ಪದ ಸಂಪತ್ತನ್ನು ಕಲೀರಿ, ಯೂಸೇಜ್ ಹೇಗೆ ಅಂತ ಕಲೀರಿ, ಸೈನ್ಸ್ ಮ್ಯಾಥ್ಸ್ಗಳಲ್ಲೆಲ್ಲ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳಿ, ಒಳ್ಳೆಯ ಸತ್ಪ್ರಜೆಗಳಾಗಿ ಮುಂದಕ್ಕೆ ಈ ಶಾಲೆಗೆ, ಈ ನಾಡಿಗೆ ಒಳ್ಳೆಯ ಕೀರ್ತಿ ತರುವ ಪ್ರಜೆಗಳಾಗಿ ಅಂತ ಹಾರೈಸ್ತಾ, ನನಗೆ ಈ ಅವಕಾಶ ಕೊಟ್ಟದ್ದಕ್ಕಾಗಿ ಶಾಲಾ ಆಡಳಿತ ಮಂಡಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.